ಇವತ್ತಿನ ಒಂದು ಮಾಡರ್ನ್ ಲೈಫ್ ಸ್ಟೈಲಿಗೆ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿ ಸಿಂಪಲ್ ಆಗಿ ಯೋಗ ಅಂದರೆ ಏನಂತ ಹೇಳ್ತೀರಾ? ಇಲ್ಲಿ ಯೋಗ ಮೂಲತಃ ಒಂದು ಆಧ್ಯಾತ್ಮಿಕ ಅನುಶಾಸನವಾಗಿದೆ, ಪರಿಷ್ಕೃತ ವಿಜ್ಞಾನ ಆಧಾರಿತವಾಗಿದೆ, ಆರೋಗ್ಯಕರ ಜೀವನ ಶೈಲಿಯಾಗಿದೆ. ಇನ್ನೂ ಹಲವಾರು ಕಾಯಿಲೆಗಳು ಕೆಲವು ಗುಣಪಡಿಸಲಾಗದಂತಹ ಕಾಯಿಲೆಗಳನ್ನು ಯೋಗದ ಮೂಲಕ ಹತೋಟಿಯಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯ. ಎಷ್ಟು ಸ್ಟ್ರೆಸ್ ಆಗ್ತದೆ, ಒತ್ತಡ ಆಗ್ತದೆ, ಅದಕ್ಕೆ ಯೋಗ ಮಾಡ್ತಾ ಇದ್ದಾಗ ನಿಯಂತ್ರಣಕ್ಕೆ ಬಹಳ ಸಾಧ್ಯ. ಮತ್ತು ನಮ್ಮ ದೇಹದಲ್ಲಿ ನಿರ್ನಾಳ ಗ್ರಂಥಿಗಳಿವೆ, ಗ್ಲ್ಯಾಂಡ್ಸ್ ಅಂತ ಇದೆ. ಅದನ್ನು ಸರಿಯಾಗಿ ಸ್ರವಿಸಲಿಕ್ಕೆ ಹಲವಾರು ಯೋಗಾಸಗಳು, ಪ್ರಾಣಾಯಾಮ, ಧ್ಯಾನ ಮಾಡುವಾಗ ಅದರಿಂದ ಅದು ಕರೆಕ್ಟಾಗಿ ನಿರ್ನಾಳ ಗ್ರಂಥಿಗಳು ಕೆಲಸ ನಿರ್ವಹಿಸಲಿಕ್ಕೆ ಸಹಕಾರಿಯಾಗ್ತದೆ. ಮೆಂಟಲಿ ಇವತ್ತು ಸ್ಟ್ರೆಸ್ ಇದೆ, ಮತ್ತೆ ಏನಂತ ನೋಡಿದ್ರೆ ಇವತ್ತು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಇವನ್ ರಿಟೈರ್ಡ್ ಆದ್ಮೇಲೂ ಕೂಡ ಸ್ಟ್ರೆಸ್ ಇರುವಂತವ್ರೆ. ಸೊ ಸ್ಟ್ರೆಸ್ಸಿಗೆ ನಾವು ಯೋಗ ಯಾವ ರೀತಿ ಹೆಲ್ಪ್ ಆಗ್ತದೆ? ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಯೋಗದಲ್ಲಿ ನಾವು ಫಸ್ಟಿಗೆ ನಾವು ಮುದ್ರೆ ಕೊಡ್ತೇವೆ. ಈಗ ನಾವು ಟೆನ್ಷನ್, ಈಗ ನಮಗೆ ತುಂಬ ಮಂದಿ ಸ್ಟ್ರೆಸ್, ಡಿಪ್ರೆಷನ್ ಅವರು ಬರ್ತಾರೆ. ಈಗ ಅವರಿಗೆ ನೀವು ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನು ಚಿನ್ಮುದ್ರೆ ಕೊಡ್ತೇವೆ. ತೋರು ಬೆರಳು, ಹೆಬ್ಬೆಣ್ಣೆ ತುದಿ, ಚಿನ್ಮುದ್ರೆ ಮಾಡಿ ಸ್ವಲ್ಪ ಕೂತ್ಕೊಳ್ಳಿ, ಮತ್ತು ಕಣ್ಣು ಮುಚ್ಚಿ ಆ ಉಸಿರನ್ನು ಗಮನಿಸುವ ಧ್ಯಾನ ಮಾಡಿ. ಯಾವಾಗ ಈ ಧ್ಯಾನದಲ್ಲಿ ಹಲವಾರಿದೆ, ಮೈಂಡ್ಫುಲ್ ಮೆಡಿಟೇಷನ್ ಇದೆ, ಆಮೇಲೆ ಟಿಬೆಟಿಯನ್ ಮೆಡಿಟೇಷನ್ ಇದೆ, ಬೇರೆ ಬೇರೆ ರೀತಿಯ ಧ್ಯಾನಗಳಿವೆ. ಈಗ ಇರುವುದಲ್ಲಿ ಸರಳ ಧ್ಯಾನ ನನ್ನ ಅನುಭವದಲ್ಲಿ ಚಿನ್ಮುದ್ರೆ ಮಾಡಿ, ಬೆನ್ನು ಕುತ್ತಿ ನೇರ ಮಾಡಿ, ಕಣ್ಣು ಮುಚ್ಚಿ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸ್ತಾ ಈಗ ನಮ್ಮ ಉಸಿರಾಟ ಒಂದು ಮೇಲೆ ಕೆಳಗೆ ಹೋಗ್ತಾ ಇಲ್ಲ, ದ್ಯಾಟ್ ಬ್ರೀತ್ ಯು ಹ್ಯಾವ್ ಟು ಕೌಂಟ್. ಯಾವಾಗ ನಮ್ಮ ಮನಸ್ಸನ್ನು ಒಂದೇ ವಿಷಯದ ಕಡೆ ಕೇಂದ್ರೀಕೃತಗೊಂಡಾಗ ಇಲ್ಲಿ ಏನಾಗ್ತದೆ, ನಮ್ಮ ಬ್ರೈನಿನ ಏನು ಡೊಪಮಿನ್ ಹಾರ್ಮೋನ್ಸ್ ಬಿಡುಗಡೆ ಆಗ್ತದೆ, ಆಕ್ಸಿಟಾಸಿನ್, ಸೆರೋಟೋನಿನ್, ಅದೆಲ್ಲ ಒಳ್ಳೆಯ ಹಾರ್ಮೋನ್ಸ್. ಈ ಡೊಪಮಿನ್ ಹಾರ್ಮೋನ್ಸಲ್ಲಿ ಹ್ಯಾಪಿ ಹಾರ್ಮೋನ್ಸ್. ಈಗ ಧ್ಯಾನ ಮಾಡಿ ಕಣ್ಣು ಮುಚ್ಚಿ ಎಲ್ಲ ಆಗಿ ಒಂದು 2 ನಿಮಿಷ 3 ನಿಮಿಷ ಮಾಡಿ ಧ್ಯಾನ ಎಂಡ್ ಮಾಡುವಾಗ ಇಷ್ಟು ಶಾಂತವಾಗಿರ್ತದೆ. ಯಾರು ಟೆನ್ಷನ್ ಕೋಪದಲ್ಲಿ ಹಾರಾಡ್ತಾರೋ ಇರೋದಿಲ್ಲ. ಧ್ಯಾನ ಮಾಡಿದ ಒಳ್ಳೆ ಧ್ಯಾನದಿಂದ ಮನಸ್ಸು ನಿರ್ಮಲವಾಗ್ತದೆ. ನೀವೆಲ್ಲ ಹೇಳ್ತಿರಬಹುದು, ಈಗ ನನಗೆ ಮೆಂಟಲಿ ಟೆನ್ಷನ್ ಆಗಿದೆ, ಆಂಗ್ಸೈಟಿ ಆಗಿದೆ, ನಾನು ಏನು ಮಾಡಬೇಕು, ನಿಮ್ಮ ಯೋಗಾಸನ ಯಾವುದು ಹೇಳಿ. ಶಶಾಂಕಾಸ ಮಾಡಿದವುಗಳ ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚನೆಗೊಳ್ತದೆ. ಓದಿ ವಿಚಾರ ಮಾಡಿ ಫಸ್ಟ್ ಬರೆದು ಫರ್ಗೆಟ್ಫುಲ್ನೆಸ್ ಮರ್ತು ಹೋಗ್ತದೆ. ಎಲ್ಲ ಓದಿಯಾಗಿದೆ, ಪರೀಕ್ಷೆಯಲ್ಲಿ ಬ್ಲ್ಯಾಂಕ್ ಆಗ್ತದೆ, ಆಂಗ್ಸೈಟಿ ಆಗಿದೆ. ಅದಕ್ಕೆ ಶಶಾಂಕಾಸ ಮಾಡಿದವುಗಳೇ ಅಲ್ಲಿ ನೆನಪು ಶಕ್ತಿ ಹೆಚ್ಚಾಗಲಿಕ್ಕೆ ಅದೆಲ್ಲ ಒಳ್ಳೆ. ಅದು ವಜ್ರಾಸ ಮಾಡಿ ಮುಂದೆ ಬಗ್ಗೋದು. ಆಂಟಿ ಏಜಿಂಗಿಗಾಗಿ ಫಿಸಿಕಲಿ ಒಂದು ಸ್ಲೋ ಏಜಿಂಗ್ ಪ್ರೊಸೆಸ್ ಅಥವಾ ಹೆಲ್ದಿ ಏಜಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ಯೋಗದ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ? ಆಹಾರ, ಗಾಳಿ, ನೀರು, ನಿದ್ರೆ, ದೈಹಿಕ ಚಟುವಟಿಕೆ, ಮನಸ್ಸನ್ನು ಸರಿಪಡಿಸಿಕೊಳ್ಳಿ, ಯಮನಿಯಮ ಪಾಲಿಸಿ, ಅದು ಸಹ ಬಹಳ ಇಂಪಾರ್ಟೆಂಟ್. ಅದು ಯಮನಿಯಮ ಪಾಲಿಸಿಕೊಂಡು ನಾವು ಆಸನಗಳನ್ನು ಮಾಡಿದಾಗ ಅವು ನಮಗೆ ದೈಹಿಕ ಆರೋಗ್ಯ, ಚಿತ್ತ ಶಾಂತಿಗೆ, ಆಧ್ಯಾತ್ಮಿಕ ಸ್ಥಾನ ಬಹಳ ಸುಲಭ ಆಗ್ತದೆ. ಮತ್ತು ಇಲ್ಲಿ ದೇಹದಲ್ಲಿರುವ ಈಗಾಗಲೇ ನಾನು ಹೇಳ್ತೆ 11 ಜಾಯಿಂಟ್ಸ್ ಇದೆ, 1008 ಪಾರ್ಟ್ ಇದೆ, ಅಲ್ಲಿ ಆಕ್ಟಿವಿಟಿ ಆಗಬೇಕು. ಇವತ್ತು ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ನಾವು ಜಿಮ್ಮಿಗೆ ಕೂಡ ಹೋಗೋರನ್ನ ತುಂಬ ಜನ ನೋಡ್ತೀವಿ. ಫಿಟ್ನೆಸ್ ಅದೆಲ್ಲದಕ್ಕೂ ಯೋಗದಿಂದ ಏನು ಡಿಫರೆನ್ಸ್ ಇದೆ ಅಥವಾ ಏನು ಹೆಚ್ಚು ಅಡ್ವಾಂಟೇಜ್? ಒಳ್ಳೆಯ ಪ್ರಶ್ನೆ. ನಾವಿಲ್ಲಿ ಡಿಫರೆನ್ಸ್ ಬಿಟ್ವೀನ್ ಯೋಗಿಕ್ ಎಕ್ಸಸೈಸ್ ಆ್ಯಂಡ್ ಫಿಸಿಕಲ್ ಎಕ್ಸಸೈಸ್, ಅಂಗವ್ಯಾಯಾಮಕ್ಕೂ ಯೋಗ ವ್ಯಾಯಾಮಕ್ಕೂ ವ್ಯತ್ಯಾಸ ಹೇಳ್ತೇವೆ. ಅಂಗವ್ಯಾಯಾಮದಲ್ಲಿ ಶ್ರಮ ಜಾಸ್ತಿ, ಯೋಗದಲ್ಲಿ ಶ್ರಮ ಕಡಿಮೆ. ಅಂಗವ್ಯಾಯಾಮದಲ್ಲಿ ಉಸಿರಿನ ಗತಿ ಶೀಘ್ರ, ಶ್ವಾಸೋಚ್ಛ್ವಾಸ ಶೀಘ್ರ ಆಗ್ತದೆ. ಈಗ ಓಡುವುದು, ವೆಯ್ಟ್ ಲಿಫ್ಟ್ ಮಾಡುವಾಗ ಮೇಲೆಗಡೆ. ಯೋಗ ವ್ಯಾಯಾಮದಲ್ಲಿ ಶ್ವಾಸ ಉಚ್ಛ್ವಾಸ ಲಯಬದ್ಧವಾಗಿ ಕ್ರಮವತ್ತಾಗಿ ಆಗ್ತದೆ. ಆಮೇಲೆ ಅಂಗವ್ಯಾಯಾಮದಲ್ಲಿ ನಮ್ಮ ಮೂಮೆಂಟ್ ಚಲನೆ ಫಾಸ್ಟ್ ಇರ್ತದೆ, ಯೋಗದಲ್ಲಿ ಲಯಬದ್ಧವಾಗಿರ್ತದೆ. ಆದರೆ ನಾನು ಹೇಳೋದು ಯಾವುದಾದ್ರು ಒಂದು ಎಕ್ಸಸೈಸ್ ಬೇಕೇ ಬೇಕು. ವಾಕಿಂಗ್ ಆಗಲಿ, ಜಿಮ್ ಆಗಲಿ, ಫಿಸಿಯೋಥೆರಪಿ ಆಗಲಿ, ಅಥವಾ ಸ್ವಿಮ್ಮಿಂಗ್ ಆಗಲಿ, ನಡಿಗೆ ಆಗಲಿ, ಅಥವಾ ಅದೇ ಯೋಗ ಅಲ್ಟಿಮೇಟ್ ಅಂತ ನಮ್ಮ ದಾಖಲೆಗಳು ಹೇಳ್ತದೆ, ಸಮೀಕ್ಷೆಯು ಹೇಳ್ತಾರೆ, ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ಸೊ ಈಗ ಓಲ್ಡ್ ಏಜ್ ಅಲ್ಲಿ ಅವ್ರಿಗೆ ಕೆಳಗೆ ಕೂರ್ಲಿಕ್ಕೆ ಆಗೋದಿಲ್ಲ, ಮಂಡಿ ನೋವು, ಬೆನ್ನು ನೋವು ಇದೆ ಅಂತವರು ಯಾವ ರೀತಿ ಯೋಗನ ಅಭ್ಯಾಸ? ಅವರಿಗೆ ನಾವು ಎಂತ ಮಾಡ್ತೇವೆ, ಚೇಲು ಕೂತ್ಕೊಂಡು ಸ್ಟ್ರೆಚಿಂಗ್, ಕೈಯನ್ನು ಮೂಮೆಂಟ್ ಮಾಡೋದು, ರಿಸ್ಟ್ ರೊಟೇಷನ್ ಅಥವಾ ಇಂಥ ಎಲ್ಬೋ ಮೂಮೆಂಟ್ ಇದೆಲ್ಲ ಹೇಳಿಕೊಡ್ತೀವಿ. ಅದು ಆರಂಭದಲ್ಲಿ ಏನು ಅದಕ್ಕೆ ಬೇಕಾಗುವಂತಹ ಪ್ರಾರ್ಥನೆ, ಧ್ಯಾನ, ಸುಖ ಪ್ರಾಣಾಯಾಮ, ಓಂಕಾರ, ಬ್ರಿಡ್ಜ್ ಪೋಸ್ಚರ್ ಒನ್ ಆಫ್ ದ ಬೆಸ್ಟ್ ಫಾರ್ ಕಂಟ್ರೋಲ್ ಆಫ್ ಬ್ಯಾಕಿಂಗ್. ಇದೆಲ್ಲ ಸರಳಾಸನ. ಮುಂದೆ ಹೋದರೆ ನಿಂತುಕೊಂಡು ಗೋಡೆಯವರೆಗೆ ಏನು ಕೂಡಲಿಕ್ಕೆ ಸಾಧ್ಯ ತಾಡಾಸ ಮಾಡೋದು, ಗೋಡೆಯವರೆಗೆ ಮಾಡುವ ಆಸನ ನಾವು ಹೇಳಿಕೊಡ್ತೀವಿ, ಅದೆಲ್ಲ ಮಾಡಬಹುದು. ಓಕೆ, ನೆಕ್ಸ್ಟ್ ಈಗ ಬೆಡ್ ರಿಡನ್ ಪೇಷಂಟ್ಸ್ ಇರ್ತಾರೆ, ಅವರು ಕಾನ್ಶಿಯಸ್ ಇರ್ತಾರೆ ಬಟ್ ಬೆಡ್ ರಿಡನ್. ಹೌದು, ಬೆಡ್ ರಿಡನ್ ಪೇಷಂಟ್ ಅವರಿಗೆ ನನ್ನ ಪ್ರಕಾರ ಅವರು ಮಲಗಿಕೊಂಡು ಕೈಯನ್ನು ಹೀಗೆ ಮಡಿಸಿ ಬಿಡಿಸೋ ವ್ಯಾಯಾಮ ಮಾಡಬೇಕು. ಯಾಕೆಂದರೆ ಮುದ್ದೆಗಳು ತುಂಬ ಹೆಲ್ಪ್ ಆಗಿದೆ. ಆಮೇಲೆ ಅಲ್ಲಿಗೆ ಕೆಲವು ಮುದ್ದೆಗಳು, ಪ್ರಾಣ ಮುದ್ರೆ,
ಓಂ ಹಿರಣ್ಯಗರ್ಭ. ಇದು ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ನಿತ್ರಾಣ ಕಡಿಮೆ ಆಗಲಿಕ್ಕೆ, ಆಯಾಸ ಪರಿಹಾರಕ್ಕೆ ಇದು ಮುದ್ರಾ ಯೋಗದಲ್ಲಿ. ಮತ್ತು ಅವರಿಗೆ ಯೋಗ ಮಾಡಲಿಕ್ಕೆ ಆದರೆ ಕೊನೆ ಪಕ್ಷ ಕಾಲನ್ನು ಮೂಮೆಂಟ್ ಮಾಡುವ ವ್ಯಾಯಾಮಗಳನ್ನು ಮಲಗಿಕೊಂಡು ಮಾಡುವ ಅದು ಮಾಡ್ಬೋದು. ಒಂದೊಂದು ಡಿಸೀಸ್ ಇದು ಹೆಸರು ಹೇಳ್ತೇನೆ, ಅದಕ್ಕೆ ನೀವು ಯಾವ ಮುದ್ರೆಯನ್ನ ಸಜೆಸ್ಟ್ ಮಾಡ್ತೀರಾ ಅಂತ ನಮ್ಗೆ ತೋರಿಸ್ಕೊಡ್ಬೇಕು. ಥೈರಾಯ್ಡ್ ಈಗ ಸಮಸ್ಯೆ ಇದೆ. ಎಸ್, ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಪ್ರಾಣ ಮುದ್ರೆ 5 ರಿಂದ 10 ನಿಮಿಷ, ಚಿನ್ ಮುದ್ರೆ ಒಂದು 5 ನಿಮಿಷ ಟೆನ್ಷನ್ ಕಮ್ಮಿ ಆಗಲಿಕ್ಕೆ. ಆಮೇಲೆ ಶಂಖ ಮುದ್ರೆ 15 ರಿಂದ 20 ನಿಮಿಷ, ಓಂ ನಮೋ ಭಗವತಿ ವಾಸುದೇವಾಯ. ಕಮಲಾದೇವಿ ಮುದ್ರೆ 10 ನಿಮಿಷ ಎಲ್ಲ ಮಾಡಿ ಕೊನೆಯಲ್ಲಿ ಪುನಃ ಪ್ರಾಣ ಮುದ್ರೆ 10 ನಿಮಿಷ. ಓಂ ಹಿರಣ್ಯ ಗರ್ಭಾಯ ನಮಃ. ಅದಾದ ನಂತರ ನೆಕ್ಸ್ಟ್ ನಾವು ಬರುವಂತದ್ದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಈಗ ಡಯಾಬಿಟಿಗೆ ಒಂದಾದ ಬೆಸ್ಟ್ ಮುದ್ರೆ ಜಿಂಕೆ, ಡಿಯರ್, ಅಪಾನ ಮುದ್ರೆ. ಓಂ ರೀಂ ಪಶುಪತಯೇ ರೋಗನಾಶಾಯ ಪಟ್. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್. ನನಗೆ ಮಂತ್ರ ಹೇಳಲಿಕ್ಕೆ ಇಷ್ಟ ಇಲ್ಲ, ನಿಮ್ಮ ಇಷ್ಟ ದೇವರನ್ನು ಹೇಳಿ, ಅಥವಾ ಮಂತ್ರ ಬೇಡ, ಶ್ಲೋಕ ಬೇಡ, ಅಂತೆ ಮಾಡಿ. ಇದು ಹೇಗೆ ವರ್ಕೌಟ್ ಆಗ್ತದೆ ಅಂದರೆ, ಈ ಬೆರಳು ಅಗ್ನಿ, ಇದು ಮೂಳೆಗಳು, ಮಾಂಸಖಂಡಗಳು, ಮೇದೋಜೀರಕ, ಪ್ಯಾಂಕ್ರಿ ಇದು ಆ್ಯಕ್ಟಿವೇಟ್ ಮಾಡ್ತದೆ. ಇದು ಶನಿಗ್ರಹ, ಆಕಾಶ, ಮನಸ್ಸು ಸರಿ ಮಾಡಲಿಕ್ಕೆ. ಇದನ್ನು ಅರ್ಧ ಗಂಟೆ ಅಥವಾ 20 ನಿಮಿಷ ಮಾಡಬೇಕು. ಇನ್ನು ನೆಗೆಟಿವ್ ಥಾಟ್ಸ್ ಬರ್ತದೆ ಅಲ್ವಾ, ನನಗೆ ಎಂತ ಮಾಡಿ ಕಡಿಮೆ ಆಗ್ತಾ ಇಲ್ಲ. ಯಾಕೆ ನರಸಿಂಹದೇವರ ಮುದ್ರೆ ಚಿನ್ಮುದ್ರೆಯಲ್ಲಿ ಓಂ ಶ್ರೋಂ ಓಂ. ದೇಹದ ತೂಕ, ಕೊಲೆಸ್ಟ್ರಾಲ್ ಫ್ಯಾಟ್ ಬನ್ನಾಗಲಿಕ್ಕೆ ಪ್ರಾಣ ಮುದ್ರೆ 5 ನಿಮಿಷ. ಓಂ ಹಿರಣ್ಯಗರ್ಭಾಯ ನಮಃ. ಸೂರ್ಯ ಮುದ್ರೆ ಉಂಗುರ ಬೆರಳನ್ನು ಹೆಬ್ಬೆಳೆ ಬುಡಕ್ಕೆ ಮಾಡಿಸ್ಬೇಕು. ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತೇಳಿ ಸುರಿಗೆ ಮಂತ್ರ ಹೇಳುವಾಗ ಗಟ್ಟಿಯಲ್ಲಿ ಹೇಳಬೇಕಂತ, ಅದಕ್ಕೆ ವೈಖರಿ ಅಂತ ಹೇಳ್ತೇವೆ. ಆಮೇಲೆ ಮಂತ್ರವನ್ನು ಲಿಪ್ಸಲ್ಲಿ ಹೇಳಬೇಕು, ಉಪಾಸನ ಅಂತ ಹೇಳ್ತೀವಿ. ಆಮೇಲೆ ಮನಸ್ಸಲ್ಲಿ ಹೇಳಿಕೊಳ್ಬೇಕು, ಅಭ್ಯಾಸ ಅದೇ ಮನಸ್ಸಲ್ಲಿ ಅಂದರೆ ನೋ ಮೂಮೆಂಟ್ ಆಫ್ ದ ಲಿಪ್ಸ್, ಮನಸ್ಸಲ್ಲಿ. ಇದು 20 ರಿಂದ 40 ನಿಮಿಷ. ದೇಹದ ತೂಕ, ಕೊಲೆಸ್ಟ್ರಾಲ್ ಫ್ಯಾಟ್ ಬನ್ನಾಗಲಿ ಈ ರೀತಿ. ಇದು ಮಧ್ಯಾಹ್ನ 12 ರಿಂದ 2 ಮಾಡಬಾರ್ದು. ಆಮೇಲೆ ಹೌದು, ಇದು ಆದ ವೇಳೆ ಒಂದು 1/4 ಲೋಟ ನೀರು ಕುಡಿ, ಹೀಟ್ ಅಲ್ವಾ, ಇದು ಸಪ್ರ ಇದ್ದವ್ರು ಮಾಡಬಾರ್ದು, ಮತ್ತು ಸಪ್ರ ಆಗ್ತದೆ, ಅದು ಇಂಪಾರ್ಟೆಂಟ್. ಆಮೇಲೆ ಹೌದು ಕಾಂಟ್ರಾಂಡ್. ಇದು ಮಹಾಸೂರ್ಯ, ಯಾರಿಗೆ ಹೊಟ್ಟೆಯ ಫ್ಯಾಟ್, ಹೊಟ್ಟೆಯ ಬೊಜ್ಜು ಕರೀಲಿಕ್ಕೆ, ಇದನ್ನು ಮಾತ್ರ ಆರಂಭದಲ್ಲಿ ನಾವು ಗಟ್ಟಿ ಹೇಳ್ತೇವೆ ನೋಡಿ. ಮಧ್ಯದು ಮತ್ತೆ ಉಂಗುರ ಬೆರಳು ಮಡಿಸಿ ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ. ಕಣ್ಣು ಮುಚ್ಚಿ ಹೇಳ್ಬೋದು, ಕಣ್ಣು ಓಪನ್, ಇದೆಲ್ಲ ನೋಡಿ ಗ್ರೀನರಿ ನೋಡಿ, ಕಲರ್ ಥೆರಪಿ ಎಲ್ಲ ಮಾಡಿಕೊಂಡು ಹೇಳಿ ಭಾಳ ಒಳ್ಳೇದು ಮುದ್ರೆ ಮಾಡುವಾಗ. ಇದಾದ ನಂತರ ಈಗ ವಿಮೆನ್ ಅಲ್ಲಿ ನಾವು ಹೆಚ್ಚಾಗಿ ನಮ್ಮ ಮಂತ್ಲಿ ಪೀರಿಯಡ್ಸ್, ಮೆನ್ಸಸ್ ಟೈಮ್ ಅಲ್ಲಿ ಹೆಚ್ಚಿನ ಒಂದು ನೋವು ಇರ್ತದೆ ಕೆಲವರಿಗೆ, ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ. ಅದಕ್ಕೆ ಯಾವ ಮುದ್ರೆ? ಅದಕ್ಕೆ ವಾಯುಶೂನ್ಯ ಮುದ್ರೆ, ರಾಮ್ ರಾಮಃ. ಪೇನ್ ಕಿಲಿಂಗ್ ಮುದ್ರೆ, ವಾತನಾಶಕ ಮುದ್ರೆ. ಯಾರಿಗೆ ಮೆನ್ಸಸ್ ಸಮಸ್ಯೆ ಇದೆ, ಅಥವಾ ಮಹಿಳೆಯರಿಗೆ ಕಾಡುವ ಮುಟ್ಟಿನ ದೋಷ ಇದೆ, ಅಥವಾ ಯುಟರಸ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದೆ, ಪ್ರಾಣ ಮುದ್ರೆ 5 ನಿಮಿಷ. ಆಮೇಲೆ ಟೆನ್ಷನ್ ಆಗ್ತಿದ್ರೆ ಚಿನ್ ಮುದ್ರೆ ಒಂದು 5 to 10 ಮಿನಿಟ್ಸ್. ನೇರವಾಗಿ ವರುಣ ಮುದ್ರೆ, ಓಂ ವರುಣದೇವಾಯ ನಮಃ ಅಂತ 10 ನಿಮಿಷ. ಮತ್ತು ಪೇಯ್ನ್ ಆಗ್ತದೆ, ಹೀಗೆ ಮೆನ್ಸಸ್ ಟೈಮಲ್ಲಿ ಈಗ ಆಗುವ ಬೇಕಾದ್ರೆ ಶ್ಲೋಕ ಹೇಳೋದು ಬೇಡ, ಕನ್ಫ್ಯೂಷನ್ ಬೇಡ, ವಾಯುಶೂನ್ಯ ಮುದ್ದೆ ಮಾಡಿದ್ರೆ ಆಯಿತು. ಅದರ ಮಂತ್ರ ಮಾತ್ರ ಭಾರಿ ಪವರ್, ರಾಮ್ ರಾಮಃ, ರಾಮ್ ರಾಮಃ ಅಂತೇಳಿ ಒಂದು 20 ನಿಮಿಷ ಮಾಡಿ. ಮಂತ್ರ 108. ಪೇಯ್ನ್ ಕಿಲಿಂಗ್ ಮುದ್ರೆ, ವಾತ ನಾಶಕ ಮುದ್ರೆ. ಇದು ಕಾಲು ನೋವು, ಮಂಡಿ ನೋವು, ಯಾವ ಪೇಯ್ನಿಗೂ ಆಗ್ತದೆ.